ಮಂತ್ರಿಗಳಿದ್ದಾರೆ. ನಾನು ಪ್ರಧಾನಮಂತ್ರಿ ಏನಲ್ಲ, ಸಂಬಂಧದಲ್ಲಿ ನಿಮ್ಮ ಅಳಿಯ ನಾನು. ಹಾಗೆಂದು ಒಡ ಹುಟ್ಟಿದ ಸಹೋದರನಂತೆ ಸಾಧಿಸದ ಇದ್ದೀರಿ. ಆದ ಕಾರಣ ಸಲುಗೆಯಿಂದಲೋ ಪ್ರೀತಿಯಿಂದಲೋ ಮಮತೆಯಿಂದಲೋ ಅಥವಾ ರಕ್ಕಸಾಧ್ಯ ಉಳಿಯಬೇಕು ಎನ್ನುವಂತಹ ಆಸೆಯಿಂದಲೋ ಒಂದು ಸಲಹೆ ಪ್ರಭು, ಬಿಡು ಮನದ ಮೂರ್ಖತೆಯ. ಮೂರ್ಖ ಭಾವವಾಯಿತು ಪ್ರಭು, ಮೂರ್ಖ ಭಾವವಾಯಿತು. ಇಲ್ಲದಿದ್ದರೆ ಏನೆನ್ನಬೇಕು? ಸಕಲವನ್ನು ತಿಳಿದಂತಹ ಶುಂಭದವರೇ, ಸಕಲವನ್ನು ಆಳಿದಂತಹ ಶುಂಭದವರೇ, ನಿನ್ನ ಮೊದಲು ಅನೇಕರು ನಮ್ಮ ಜಾತಿಯಲ್ಲಿ ಆಗಿ ಹೋದವರಿದ್ದಾರೆ. ಮಹಿಷ್ಠನು ಒಂದೊಮ್ಮೆಗೆ ಹೊಸ ಪಲ್ಲವನ್ನೇ ಮೂಡಿಸಿದ್ದ, ಸೂರ್ಯನಂದನಿಗೆ ಆಜ್ಞಾಪಿಸುವ ಹಂತಕ್ಕೆ ತಲುಪಿದ್ದ. ಆದರೆ ಹವಿರ್ಭಾಗವನ್ನೇನು ಪಡೆದುಕೊಂಡವನಲ್ಲ ಮಹಿಷ. ಹವಿರ್ಭಾಗವನ್ನು ಪಡೆದುಕೊಂಡವ ಯಾರು ಅಂತ ಹೇಳಿದ್ರೆ ಈ ಕಾಲಕ್ಕೆ ಶುಂಭ ಮಾತ್ರ. ಅಂತಹ ಅರ್ಹತೆಯನ್ನು ಪಡೆದಂತಹ ನಿನ್ನ ಮನಸ್ಸು ಕೂಡ ಮೂರ್ಖತೆಯನ್ನು ಮುಳುಗಿ ಹೋಯಿತಲ್ಲ ಪ್ರಭು. ಹಾಗಾಗಿ ಹೇಳಿದ್ದು, ಬಿಡು ಮನದ ಮೂರ್ಖತೆಯ. ತ್ರೈಜಗದೊಳಗಿದ್ದ ಚರಣಕ್ಕೆ, ಸೃಷ್ಟಿ ಸ್ಥಿತಿ ಲಯದ ಅಧಿಕಾರಿಯಾದಂತಹ ತ್ರೈಜಗದ ಒಡತಿ ಆಕೆಯ ಚರಣಕ್ಕೆ ಭಕ್ತಿಯಿಂದಲೇ ಕೊಡ ಮಾಡಬೇಕು. ನೀನು ಭಕ್ತಿಯಿಂದ ಕೊಡ ಮಟ್ಟೆ ಅಂತ ಆದರೆ ಅದು ನಿನ್ನ ಶರಣಾಗತಿ ಅಲ್ಲ ಪ್ರಭೋ. ಅದು ಕೇವಲ ನಿನ್ನ ಶರಣಾಗತಿ ಅಲ್ಲ, ಅದು ರಾಜ್ಯಗೋತ್ರದ ಶರಣಾಗತಿಯಾಗುತ್ತದೆ. ಯಮಪುರಕ್ಕೆ ಹೋಗಲೆಂದು ಹೊರಟಿರುವಂತಹ ರಾಕ್ಷಸ ಕುಲ ಉಳಿತದೆ ಪ್ರಭೋ, ಉಳಿತದೆ. ಆದ ಕಾರಣ ಆಕೆಗೆ ನಾವು ಕೊಡಬಟ್ಟದ್ದಾದರೆ, ಆಕೆಯನ್ನು ತಾಯಿ ಜನನಿ ಅತ್ತೆ ಎನ್ನುವ ಹಾಗೆ ಕಂಡದ್ದಾದರೆ, ಆಕೆ ಖಂಡಿತವಾಗಿಯೂ ನಮ್ಮನ್ನು ಪೊರೆಯ ಓಡಿದ್ದಾಳೆ. ಆದ ಕಾರಣ ಮನದ ಮೂರ್ಖತೆಯನ್ನು ಬಿಡುವುದಿಲ್ಲ. ಇನ್ನು ನಿನ್ನನ್ನು ನಂಬಿದರೆ ಈ ಶುಭಾಚರಣೆಗೆ ಗುಡಿಗಾಗಲಿಲ್ಲ. ಹಾಗಾಗಿ ಹೇಳಿಯಂತೆ ಕೈಲಾಗದವರಂತೆ ಮಾತನಾಡ್ತಿದ್ದೇನೆ. ಅನ್ನ ಗಂಡಕ್ಕೆ ನೀನು ಭಯದಿಂದ ಬಿಡಾರಕ್ಕೆ ಹೋಗು. ಕುಡಿಯಲಾಗಲಿ
ಆದರೆ ಎಂದಿನಂತೆ ಇದೆ ಇಂದಿನ ದಿನ ಕದಂಬ ಕಾಂತಾರ ಇಲ್ಲ, ಹೊಸದಾದ ಬೆಳಕು. ಆಗಲೇ ಹೇಳಿದ್ದೇನೆ ನಾನು ಶಿವಮೊಗ್ಗದಲ್ಲಿ, ಈ ಹಿಂದಿನಿಂದ ಸೂರ್ಯ ಏನೆಲ್ಲ ಆಟ ಆಡ್ತಾನೆ ಅಂತ ಗೊತ್ತಾಗುವುದಿಲ್ಲ. ಅದರಿಂದ ಈವರೆಗೂ ಸೂರ್ಯನಿಗೆ ಇಲ್ಲಿ ಬೆಳಕು ಕೊಡಬೇಕು ಅಂತ ಕಾರಣ ಇಂದಿನ ದಿನ ಬಂದು ಬೆಳಗಿಸೋದ ಆಗಲಿ. ಸೂರ್ಯನಿಗಷ್ಟು ಗೊತ್ತುಂಟಲ್ಲ, ಅದನ್ನೇನು ಕೋಟಿ ಸೂರ್ಯ ಪ್ರಭೆಯಿಂದ ಬೆಳಗುತ್ತಾ ಇದೆ ಕದಂಬ ಕಾಂತ. ಅದು ವ್ಯಾಘ್ರ, ವ್ಯಾಘ್ರದ ಜೊತೆಯಲ್ಲಿರುವುದು ಉದಯ ಮರಿಯ. ವ್ಯಾಘ್ರಕ್ಕೆ ಆಹಾರವಾಗಬೇಕಾದಂತಹ ಉದಯ ಮರಿ ವ್ಯಾಘ್ರದ ಜೊತೆಗೆ ಸರಸ ಸಂಲಾಪ ಮಾಡ್ತಾ ಇದೆ, ಆಟ ಆಡ್ತಾ ಇದೆ. ಹತ್ತ ಕಡೆಗೆ ವಿಷಮೂರ್ಣ ಸರ್ಪವೊಂದು ಹೆಡೆಯೆತ್ತಿ ನಿಂತಿದೆ. ಸರ್ಪದ ಹೆಡೆಯ ನೆರಳಿನಲ್ಲಿ ಚಿಕ್ಕ ಮಂಡೂಕ, ಒಂದು ಕಪ್ಪೆ ಹೆಡೆಯ ಅಡಿಯಲ್ಲಿ ಆಶ್ರಯವನ್ನು ಪಡೆದಿದೆ. ವಿಪರ್ಯಾಸವಲ್ಲವೇ ಇದು? ಎಂದಿನಂತೆ ಇಂದಲ್ಲ, ಒಂದು ಅದ್ಭುತವಾದಂತಹ ಶಕ್ತಿಯೇ ಇದೆ ಎನ್ನುವುದನ್ನು ನಮಗೆ ಮತ್ತೆ 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 ತೋರಿಸ್ತಾ ಇದೆ. ಸರಿ, ಹಾಗಾದರೆ ಈ ವಿಶೇಷವಾದಂತಹ ಶಕ್ತಿ ಇರುವುದಿಲ್ಲಿ, ಇದನ್ನು ಕಾಣಬೇಕಲ್ಲ. ಕಾಣುವುದಕ್ಕೆ ಮುಂದಾಡಿ ಇಟ್ಟರೆ ಕಾಲಿಗೆ ಸಿಕ್ಕಿದ್ಯಾವುದು? ಒಂದು ಕಾಡಲತೆ. ಕಾಡಲತೆಯನ್ನು ಒಮ್ಮೊಮ್ಮೆ ಈವರೆಗೂ ರಕ್ತಬೀಜನ ಪಾದಕ್ಕೆ ಕಾಡಲತೆ ಸಿಕ್ಕಿದ್ದೆ. ಹಾಗಾದರೆ ಈ ದಿನ ನಾನು ಎಡವಿದ್ದಂತಾದ್ರೆ ಏನರ್ಥ? ರಕ್ತಬೀಜನ ಕಾಲನ್ನು ಕೂಡ ಲತೆಯೊಂದು ಸೆಳೆಯುತ್ತಾ ಇದೆ, ಕಟ್ಟಿ ಹಾಕುತ್ತಾ ಇದೆ ಅಂತ ಹೇಳುವ ಸಂಕೇತ ಇದು. ಮುಂದಡಿ ಇಡಬೇಡ ಅಂತ ವಿಧಿಯೂ ನನಗೆ ಸೂಚಿಸ್ತಾ ಇದ್ದಾನೆ. ಆದರೆ ನನಗೆ ವಿಧಿಯ ಸೂಚನೆ ಮುಖ್ಯ ಅಲ್ಲ, ಪ್ರಭುವಿನ ಸೂಚನೆ ಮುಖ್ಯ. ಹಾಗಾದ ಕಾರಣ ಆ ಮಹಾನ್ ಶಕ್ತಿಯನ್ನು ಹುಡುಕುತ್ತಾ ಮುಂದಡಿ ಇಡ್ತೇನೆ, ಅತ್ತಗಳಿಗೆ ಹೋಗುತ್ತೇನೆ, ನೋಡ್ತೇನೆ ನೋಡ್ತೇನೆ ನೋಡ್ತೇನೆ. ನೋಡಿದೆ ಯಾವ
ಹಂಬಲ ಹೆಚ್ಚಾಗುತ್ತಾ ಇದೆ. ಆದರೆ ಈ ಮನಸ್ಸಿನ ಹಂಬಲ ಚಂಡಮುಂಡರಿಗೆ ಯಾವ ಹಂಬಲವಾಯಿತು? ಶುಂಭದ ಕ್ಷಿಪ್ರಗಳು ಯಾವುದಕ್ಕಾಗಿ ಕಾರಣದಿಂದ ಕಾಯುತ್ತಿತ್ತು, ಆ ದೃಷ್ಟಿಯಿಂದ ನಾನು ಈಕೆಯನ್ನು ನೋಡುತ್ತಿರುವುದಲ್ಲ. ಮನಸ್ಸು ಹೇಳುತ್ತಾ ಇರುವುದು ನೋಡುವುದಾದರೆ ಇದನ್ನು ನೋಡುವುದಿಲ್ಲ. ಇನ್ನು ಬೇರೆ ಯಾರನ್ನು ನೋಡ್ಲಿಕ್ಕೆ ಹೋಗಬೇಡ, ನೋಡುವುದಾದ್ರೆ ಇವಳನ್ನು ಮಾತ್ರ ನೋಡು ಅಂತ ನನ್ನ ಮನಸ್ಸು ಹೇಳುತ್ತಾ ಉಂಟು. ಹಾಗಾದರೆ ನೋಡಿದ ನಂತರ ಏನಾದರೂ ಆಡಬೇಕು ಅಂತ ಆಗ್ತದೆ ಅಲ್ಲ. ನಾನು ಮಾತನಾಡಿದರೆ ಯಾರಿಗಾದರೂ ಬೇಕೋ? ಯಾರಿಗೂ ಬೇಡ. ಇಲ್ಲಿ ಯಾರಿದ್ದಾರೆ ಕೇಳುವುದು, ಯಾರಿದ್ದಾರೆ ಅಂತ ಮಾತನಾಡಬೇಕು. ಹಾಗಾದ್ರೆ ನನ್ನ ಮಾತು ನನಗೆ ಬೇಕಲ್ಲ, ನನ್ನಷ್ಟಕ್ಕೆ ಮಾತನಾಡಬೇಕು. ನನ್ನ ಮಾತು ನನಗೆ ಬೇಕು ಅಂತ ಅನ್ನಿಸ್ತಾರೆ. ಏನು ಹೇಳುವುದು ಈ ಕಡೆಯಿಂದ? ನಾನು ಶುಂಭನಲ್ಲಿ ಹೇಳಿದ ಮಾತೆಲ್ಲವೂ ಸತ್ಯವಾಯಿತಲ್ಲ. ಈಕೆ ಜಗಜ್ಜನನಿ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾದ್ರೆ ಈಕೆಯನ್ನು ಮಾತನಾಡಿಸುವುದೇ? ಎಂತೆಂಥವರಲ್ಲೆಲ್ಲ ಮಾತನಾಡಿದ ರಕ್ತವೇನೇ ಇವ. ಆದ್ರೆ ಇಂದಿನ ಈಕೆಯಲ್ಲಿ ಮಾತನಾಡುವುದಕ್ಕೆ ನಾನು ತೊದಲ್ತ. ಹಾಗೆ ಮಾತನಾಡುವ ಹಂಬಲ ಇದೆ, ಇಲ್ಲ ಅಂತಲ್ಲ. ಮಾತನಾಡುವುದಕ್ಕೆ ಏನೋ ಒಂದು ರೀತಿಯ ಭಯ. ಮಾತನಾಡುವುದು ಅನಿವಾರ್ಯ. ಹಾಗೆ ಮಾತನಾಡಿಸುವ ಬಗೆ ಹೇಗೆ? ನನ್ನ ಮನಸ್ಸಿನ ಭಾವನೆ ಆಕೆಗೆ ವ್ಯಕ್ತವಾಗಬೇಕು, ಆಕೆಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿಯೇ ಮಾತನಾಡಿಸ್ತೇನೆ. ಈಗ ಬಿಸಿ ಏನಿದೆ, ಬಿಸಿಯನ್ನು ತಣಿಸುವುದಕ್ಕೆ ಸಾಧ್ಯ ಚಂದ್ರನಿಗೆ ಮಾತ್ರ. ಹಾಗಾಗಿಯೇ
ಬಿಸಿ ಏರುತ್ತಿತ್ತಮ್ಮ. ಏರುತ್ತಿದ್ದಂತಹ ಬಿಸಿಯನ್ನು ತಣಿಸುವುದಕ್ಕೆ ಚಂದ್ರನ ಆಗಮನವಾದಂತೆ, ಸೂರ್ಯನ ಬಿಸಿಲಿನಿಂದ ಸುಡುತ್ತಿದ್ದಂತಹ ಭೂಮಿಯನ್ನು ತಣಿಸುವುದಕ್ಕೆ ಚಂದ್ರೋದಯ ಆದಾಗ ಎಲ್ಲರಿಗೂ ಯಾವ ಹಿತ ಸಿಗುತ್ತದೋ ಅದೇ ರೀತಿಯಲ್ಲಿ ನೀನಿರುವ ಕಾರಣವೇ ಕಲಿವಕ್ರೆ ಎನ್ನುವ ಹಾಗೆ ನಿನ್ನನ್ನು ಕರೆಯಬೇಕು, ಸಂಬೋಧಿಸಬೇಕು ಅಂತ ಕಾಣ್ತದಮ್ಮ. ಅಮ್ಮ, ನೀನು ಎಲೆಗೆ, ಅಹಂಕಾರದ ಮಾತಲ್ಲ, ಎಲೆಗೆ ಅಂತ ಹೇಳಿದಲ್ಲ, ಆಶ್ಚರ್ಯ. ಅಪ್ಪ, ನೀನೆಲೆಗೆ. ಶುಂಭನು ನಿನ್ನನ್ನು ಬಯಸಿದ್ದಾನೆ ಅಂತ ಹೇಳಿದ್ರೆ ಹಾಗಲ್ಲಮ್ಮ. ಶುಂಭ ದಾನವ ಬಯಸಿದ್ದಾರೆ, ನಿನ್ನದೊಂದು ದಾನವಾಗಿ ಬಯಸಿದ್ದಾನಮ್ಮ. ಶುಂಭ ಸಾಮಾನ್ಯ ಅಂತ ಗ್ರಹಿಸಬೇಡ. ಅಸಾಮಾನ್ಯವಾದಂತಹ ಶುಂಭ, ತ್ರೈಲೋಕ್ಯವನ್ನು ಗೆಲ್ಲಿದಂತಹ ಶುಂಭ, ಸೂರ್ಯ ಚಂದ್ರರನ್ನೇ ಆಕ್ರಮಿಸುವಂತಹ ಶುಂಭ ನಿನ್ನನ್ನು ಬಯಸಿದ್ದು ದಾನವಾಗಿ. ನಮ್ಮ ಶುಂಭ ದೊರೆಯ ಮನಸ್ಸನ್ನು ಅರ್ಥೈಸಿತು. ಶುಂಭನು ದಾನವನ್ನು ಬಯಸಿದರೆ ನೀನು ಅಪೇಕ್ಷಿತು ಶೂನ್ಯ. ಅಮ್ಮ, ಇದು ಸರಿಯಾಗಿದ್ದೇನೆ, ನನಗೇನೋ ಸರಿ ಅಂತ ಅನ್ನಿಸ್ತಾ ಉಂಟು. ಇದು ಸರಿ ಅಂತ ಕಾಣುತ್ತದೆ ನಮ್ಮ. ಯಾಕೆಂದ್ರೆ ಇದಕ್ಕಿಂತ ಮೊದಲೇ ಬಂದವನು ಕೂಡ ಹೇಳುವಂತಹ ಸ್ವರದಲ್ಲಿ, ಸ್ವರಭಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತಷ್ಟೇ, ಆದ್ರೆ ಹೇಳುತ್ತಿದ್ದೇ ವಿಷಯ. ಹೀಗೆ ಹೇಳಿದನ ನಮ್ಮವರೆಲ್ಲ ಹೀಗೆ ಹೇಳು. ಯಾಕೆ ನಾವೆಲ್ಲ ಬೇರೆಯವರೆಲ್ಲ ಒಂದೇ ಮನೆಯವರು. ನಾವು ಬಂದದ್ದರಿಂದ ಅವನು ಹೇಳಿ ಕಳುಹಿಸಿದ ಕಾರಣದಿಂದಲೇ. ಈಗ ಹಿಂದಿನವರೆಲ್ಲ ಎಲ್ಲಿಗೆ ಸೇರಿದ್ದಾರೋ ಇನ್ನು ನಾನು ಕೆಲವು ಸಮಯದಲ್ಲಿ ಅಲ್ಲಿಗೆ ಸೇರುವವನು ಅಂತಲೇ ನಿಶ್ಚಯಿಸಿ ಬಂದರು. ಹೊಸದಾದ ನಿರೀಕ್ಷೆ ನನಗೆ ಇರಲಿಲ್ಲ ಅಮ್ಮ. ಆದರೆ ಒಂದುಂಟು, ಈವರೆಗೂ ಬಂದವರಲ್ಲಿ ಯಾರೆಲ್ಲ ನಿನ್ನನ್ನು ಅಮ್ಮ ಎನ್ನುವ ಹಾಗೆ ಸಂಬೋಧಿಸಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ನಿನ್ನ ನೋಡುವಾಗ ಅಮ್ಮ ಅಂತಲೇ ಕರೆಯುವುದು ಅಂತ ಕಂಡದ್ದು ನನಗೆ. ನನ್ನನ್ನು ಯಾರೆಲ್ಲ ಅಮ್ಮ ಎಂದು ಕರೆದಿದ್ದಾರೋ ಅವರಿಗೆ ತಾಯಿಯೇ ಆಗಿದ್ದೇನೆ ನಾನು. ತಾಯೇ? ಆದರೆ ನಮ್ಮ ವಲಯದಲ್ಲಿ ಉಂಟಲ್ಲ, ನಮ್ಮ ದೊರೆಯನ್ನು ಅನ್ನ ಅಂತ ಕರೆಯುವವರ ಸಂಖ್ಯೆ ಹೆಚ್ಚು. ಅಂಥವರ ಸಂಖ್ಯೆಯೊಳಗೆ ನೀನು ಸೇರಿಕೊಂಡರೆ ನಿನ್ನನ್ನು ಅತ್ತಿಗೆ ಅಂತ ಕರೆಯುವವರ ಸಂಖ್ಯೆಯು ಹೆಚ್ಚಾದೀತು. ಒಮ್ಮೆ ಅದನ್ನು ಕೇಳಬೇಕು ಅಂತ ನನಗೊಂದು ಆಸೆ ಉಂಟು. ಹಲವರ ಬಾಯಿಂದ ನಿನ್ನನ್ನು ಅತ್ತಿಗೆ ಅಂತ ಕರೆದಿಲ್ಲ ಅಲ್ಲ, ಒಂದು ವೇಳೆಯೂ ನಾನು ನಿನ್ನನ್ನು ಅತ್ತಿಗೆ ಅಂತ ಕರೆದ್ರೆ ತಪ್ಪಲ್ಲ. ಯಾಕೆ? ಶುಂಭನ ನಮ್ಮ ಕಮ್ಮನ ಸ್ಥಾನದಲ್ಲಿ ಇಟ್ಟಿದ್ದಾನಮ್ಮ. ಆದ ಕಾರಣ ಶುಂಭದಾನವ ನಿನ್ನನ್ನು ಬಯಸಿದ್ದಾನೆ, ನೀನು ಚೂರಿಯನ್ನೇ ಬಯಸ್ತಾ ಇದ್ದೀಯಂತೆ. ಇದು ತಪ್ಪು ಅಂತ ಹೇಳೋದಕ್ಕೆ ನಾನು ಬಂದದ್ದಲ್ಲ. ಹಾಗೆ ನೀನು ಸರಿ ಅಂತ ನನಗೆ ಕಾರಣವೂ ಇಲ್ಲ. ಇದೇ ಕಷ್ಟ ಆಗುವುದು, ನಿರ್ಧಾರ ತೆಗೆದುಕೊಳ್ಳುವುದರಲ್ಲೇ ಎಡವಿದ್ದೀರಿ. ಅಮ್ಮ, ನನ್ನ ಮನಸ್ಸಿನ ಬಯಕೆಯನ್ನೇ ಇಲ್ಲಿ ಪ್ರಸ್ತಾಪಿಸಲು ಆ ಸ್ವಾತಂತ್ರ್ಯವನ್ನು ನಾನು ಕಳಕೊಂಡಿದ್ದೇನೆ. ಶುಂಭನ ಮನಸ್ಸಿನ ಬಯಕೆಯನ್ನೇ ಬಿತ್ತರಿಸಲು ನನ್ನ ಮನಸ್ಸು ಒಪ್ಪುತ್ತಾರೆ. ಯಾವುದಾದ್ರೂ ಒಂದನ್ನು ಹೇಳುವುದು. ಶುಂಭನ ಅಮಾತ್ಯನಾಗಿ ಇಲ್ಲಿ ಬಂದ ಕಾರಣ ಶುಂಭನ ಬಯಕೆ ಇಷ್ಟೇ ತಾಯಿ, ಈ ಯುದ್ಧವನ್ನೆಲ್ಲ ಬಿಟ್ಟು ಬಿಡು. ಶುಂಭನ ಗಂಗೆಯನ್ನು ಏರೋ ಶೋಣದ ಅಧಿಕಾರಿ ನೀನು ಆಗಿದ್ದೀಯಮ್ಮ. ಇದು ಎಲ್ಲವೇ ರಕ್ತ ಬೀಜಾಖ್ಯ ಕರೆದಿದ್ದಿ ಬಾರಿ ಇದ್ದರೆ ಏನು ಅಂತ ಹೇಳು.
ಎಲ್ಲ ಧೂರ್ತ ಶುಂಭನಿಗೆ ನೀಡುವಂತಹ ಉತ್ತರವನ್ನೇ ನಿನಗೂ ನೀಡುತ್ತಾ ಇದ್ದೇನೆ. ತುರುಬಿಗೆ ಕೈ ಇಕ್ಕಿದ ನಿನ್ನ ಕೈಯನ್ನು ಕಡಿದೆನು, ತಲೆ ಎತ್ತಿ ನೋಡಿದ ನಿನ್ನ ಕಣ್ಣನ್ನು ಸೀಳೆನು. ಇಷ್ಟೇ ಹೇಳ್ತೀಯಾ? ನಿನ್ನ ಸವಾಲು ಅಂತ ಸವಾಲಿನ ಹೆಣ್ಣನ್ನೇ ನಾನು ಬಯಸಿದ್ದೇನೆ. ಇಂಥ ತಿರೋಕವಿದೆಯಾದ ಶುಂಭನಿಗೆ ಸವಾಲಿನ ಹೆಣ್ಣಾದರೆ ಮತ್ತಾರು ಬೇಕು. ಹಾಗಾಗಿ ಧೈರ್ಯ ಇದ್ದರೆ ಮುಂದಡಿಗೆ
ಈಗಲೇ ನಡೆದು ಜಯ 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 ತಾಯಿ ನಿನಗೆ ಜಯವಾಗಲಿ ಎಂದು ಪುಷ್ಪ ವೃಷ್ಟಿಯನ್ನೇ ಗೈಯುತ್ತಿದ್ದಾರೆ. ಎಲ್ಲರಿಗೂ ಸಂತೈಸುವಂತಹ ಮಾತುಗಳನ್ನೇ ಆಡಿದ್ದೇನೆ. ಇದರೊಂದಿಗೆ ಅವರು ಕೇಳುತ್ತಿರುವುದು ಒಂದೇ, ಇನ್ನು ಯಾವಾಗ ನಮ್ಮ ಮುಂದೆ ನೀನು ಸಾಕ್ಷಾತ್ಕಾರಗೊಳ್ಳುತ್ತಿ ಎಂಬುದಾಗಿ. ಸುರಪ ಮುಖ್ಯರೇ, ಇನ್ನು ಮುಂದೆ ಈ ರೂಪದಲ್ಲಿ ನಾನು ನಿಮ್ಮೊಂದಿಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದೇ ಒಂದು ಕ್ಷಣ, ಅದು ಕೂಡ ದ್ವಾಪರ ಯುಗದಲ್ಲಿ ಶ್ರೀಪತಿಯ ಸಹಭಾಗಿಸಿ ನಿಮ್ಮೊಂದಿಗೆ ಕ್ಷಣ ಸಾಕ್ಷಾತ್ಕಾರಗೊಂಡು ಮತ್ತೆ ಮರೆಯಾಗಿ ಬಿಡುತ್ತೇನೆ. ಅಷ್ಟು ಮಾತ್ರವಲ್ಲ, ಯಾವಾಗ ದುರುಳರ ಅಟ್ಟಹಾಸ ಲೋಕದಲ್ಲಿ ಹೆಚ್ಚಾಗುತ್ತದೆಯೋ ಆಗ ಆಯಾ ಕಾಲಕ್ಕೆ ಬೇಕಾಗಿ ಅದೇ ರೂಪವನ್ನು ತಾಳಿ ಅವರೆಲ್ಲರನ್ನೂ ಕೂಡ ಮಡುವುದರಲ್ಲಿ ನಾನು ಒಳಗೊಳ್ಳುತ್ತೇನೆ ಎನ್ನುವುದೇ ಸತ್ಯ. ಹಾಗೆಯೇ ಯಾರೆಲ್ಲ ನನ್ನನ್ನು ಅನುಕಾಲವು ತದೇಕ ಚಿತ್ತದಿಂದ ಧ್ಯಾನಿಸುತ್ತಾರೋ ಎಲ್ಲ ಭಕ್ತರಿಗೆ ಯಾವಾಗಲೂ ಸನ್ಮಂಗಳವನ್ನುಂಟು ಮಾಡುತ್ತೇನೆ. ಎಲ್ಲರಿಗೂ ಒಳಿತಾಗಲಿ, ಲೋಕಕ್ಕೆ ಜಯವಾಗಲಿ, ಒಳಿತಾಗಲಿ, ಒಳಿತಾಗಲಿ. ಆದರಣೀಯ ಭಕ್ತಾಭಿಮಾನಿ ಬಂಧುಗಳೇ, ಇಂದಿನ ದಿನ ನವರಾತ್ರಿಯ ಪ್ರಯುಕ್ತ ಶ್ರೀ ವನದುರ್ಗಾಮ್ಮನವರಿಗೆ ವಿಶೇಷವಾದಂತಹ ಸೇವೆಗಳು ನಡೀತಾ ಇದೆ. ಅದರಲ್ಲಿ ತಾಯಿ ವನದುರ್ಗಾಂಬೆಯ ಬಹಳ ಇಷ್ಟದ ಸೇವೆ ಅಂತ ಹೇಳಿದರೆ ಅದು ಗೆಜ್ಜೆ ಸೇವೆ ಅಥವಾ ಯಕ್ಷಗಾನ ಸೇವೆ. ಆ ಯಕ್ಷಗಾನ ಸೇವೆಯ ಒಂದು ಅಂಗವಾದಂತಹ ಯಕ್ಷಗಾನ ತಾಳಮದ್ದಳೆ ಇಂದಿನ ದಿನ ಇಲ್ಲಿ ತಾಯಿಯ ಚರಣಾರವಿಂದಗಳಿಗೆ ಅರ್ಪಿತವಾಗಿದೆ. ಬಂಧುಗಳೇ, ಇಂದಿನ ದಿನ ಶ್ರೀ ಹಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀದೇವಿ ಮಹಾತ್ಮೆ ಪ್ರಸಂಗದಿಂದ ಆಯ್ದುಕೊಂಡಂತಹ ಶಾಂಭವಿ ವಿಜಯ ಇಲ್ಲಿ ಯಕ್ಷಗಾನ ತಾಳಮದ್ದಳೆ ರೂಪದಲ್ಲಿ ಪ್ರಸ್ತುತಗೊಂಡಿದೆ. ಈ ಯಕ್ಷಗಾನ ತಾಳಮದ್ದಳೆಯಲ್ಲಿ ಹಿಮ್ಮೇಳದಲ್ಲಿ ಹಿರಿಯ ಭಾಗವತರಾದಂತಹ ತಿರುಕುದಿಟ್ಟಿನ ಹಲವಷ್ಟು ಮೇಳಗಳಲ್ಲಿ ಪ್ರಧಾನ ಭಾಗವತರಾಗಿ ಈ ತಾಯಿಯ ಸನ್ನಿಧಿಯಿಂದ ಹೊರಟಿದ್ದಂತಹ 6 ವರ್ಷ ವ್ಯವಸಾಯ ಮಾಡಿದಂತಹ ಶ್ರೀ ವನದುರ್ಗಾ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ನೇತೃತ್ವದಲ್ಲಿ ಪ್ರಧಾನ ಭಾಗವತರಾಗಿ ಇದ್ದಂತಹ, ಇನ್ನು ಮುಂದಿನ ದಿನಗಳಲ್ಲಿ ಬಾಜಿಕರೆ ಮೇಳದಲ್ಲಿ ಅತಿಥಿ ಅಭ್ಯಾಗತ ಭಾಗವತರಾಗಿ ಕಾಣಿಸಿಕೊಳ್ಳುವಂತಹ ಶ್ರೀಯುತ ಕಣಿಯೂರು ಸೂರ್ಯನಾರಾಯಣ ಭಟ್ ಇವರು ಭಾಗವತರಾಗಿ ಶ್ರೀದೇವಿಗೆ ತನ್ನ ಭಾಗವತಿಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರಿಗೆ ದೇವಸ್ಥಾನದ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಚೆಂಡೆ ಮದ್ದಳೆಯಲ್ಲಿಯೂ ಕೂಡ ಹಿರಿಯ ಕಲಾವಿದರು, ಯಕ್ಷಗಾನ ಗುರುಗಳು, ಕಟೀಲು ಮೇಳದಲ್ಲಿಯೇ ಹಲವಷ್ಟು ವರ್ಷಗಳ ಕಾಲ ತಿರುಗಾಟ ಮಾಡಿದಂತಹ ಹಿರಿಯ ಮದ್ದಳೆಗಾರರಾದಂತಹ ಶ್ರೀ ಕಿನಿಲಕೋಡಿ ಗಿರೀಶ್ ಭಟ್ ಇವರು ಚೆಂಡೆ ಮದ್ದಳೆಯಲ್ಲಿ ನಮ್ಮ ಜೊತೆ ಕಾಣಿಸಿಕೊಂಡಿದ್ದಾರೆ. ಪ್ರೇಕ್ಷಕ ವರ್ಗದ ನಿಮ್ಮೆಲ್ಲರ ಪರವಾಗಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಬೆಳೆಯುತ್ತಿರುವಂತಹ ಇಬ್ಬರು ಪ್ರತಿಭೆಗಳು, ಕೃಷ್ಣ ಪ್ರಸಾದ ದಿವಾಣ ಇವರು ದಿವಾಣ ಮದ್ದಳೆಗಾರರ ಕುಟುಂಬದ ಕುಡಿ. ದಿವಾಣ ಹಿರಿಯ ಮದ್ದಳೆಗಾರರಾದಂತಹ ಭೀಮಭಟ್ಟರ ಮೊಮ್ಮಗ ಕೃಷ್ಣ ಪ್ರಸಾದ ದಿವಾಣ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಶಿಶಿರ ಪೆರ್ವಾದೆ ಬೆಳೆಯುತ್ತಿರುವಂತಹ ಮದ್ದಳೆಗಾರ, ಕಟೀಲು ಮೇಳದಲ್ಲಿ ಬಣ್ಣದ ವೇಷಧಾರಿಯಾಗಿದ್ದ ಶ್ರೀ ಶಿವಪ್ರಸಾದ್ ಪೆರ್ವಾದೆ ಇವರ ತಮ್ಮನ ಮಗ ಶಿಶಿರ ಪೆರ್ವಾದೆ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಮುಮ್ಮೇಳದಲ್ಲಿ ನಾವು ಹಲವಷ್ಟು ವರ್ಷಗಳಿಂದ ನಿಲಯದ ಕಲಾವಿದರೆಲ್ಲ ಸೇರಿ ಜೊತೆಯಾಗಿ ಇಲ್ಲಿ ತಾಳಮದ್ದಳೆಯನ್ನ ಮಾಡ್ತಾ ಬರ್ತಿದ್ದೆವು. ಬಹುಶಃ ಇಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾದ ದಿವಸದಿಂದ, ತಾಯಿ ಬಾಲಾಲಯದಲ್ಲಿ ಕುಳಿತ ದಿವಸದಿಂದ ಈ ವರ್ಷದವರೆಗೂ ಪ್ರತಿ ವರ್ಷವೂ ನಮ್ಮ ಮನೆಯ ವತಿಯಿಂದ ಇಲ್ಲಿ ಯಕ್ಷಗಾನ ಸೇವೆ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇತ್ತು. ಈ ಸಲ ನಿಲಯದ ಎಲ್ಲ ಕಲಾವಿದರು 2 ವರ್ಷದಿಂದ ಸೇರಲಿಕ್ಕೆ ಆಗದಿದ್ದ ಅನಿವಾರ್ಯ ಪರಿಸ್ಥಿತಿ ಇದ್ದರೂ ಕೂಡ ಸಾಧ್ಯ ಆದಷ್ಟು ಮಂದಿ ಇಲ್ಲಿ ಸೇರಿ ಯಕ್ಷಗಾನ ತಾಳಮದ್ದಳೆಯನ್ನ ತಾಯಿಯ ಚರಣಾರವಿಂದಗಳಿಗೆ ಅರ್ಪಿಸಿದ್ದೇವೆ. ಈ ದಿನದ ಈ ಶಾಂಭವಿ ವಿಜಯ ಪ್ರಸಂಗದಲ್ಲಿ ಮುಮ್ಮೇಳದಲ್ಲಿ ಶ್ರೀದೇವಿಯ ಪಾತ್ರದಲ್ಲಿ ಕಾಣಿಸಿಕೊಂಡವರು ಶ್ರೀಮತಿ ಮಧುರಾ ಗಣರಾಜ ಭಟ್ ಬಡಕಿಲ ಪೆರ್ನಾದೆ. ಇವರು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಕ್ಷಗಾನದ ಹಿರಿಯ ವೇಷಧಾರಿ, ಧರ್ಮಸ್ಥಳ ಮೇಳದ ಹಿರಿಯ ಬಣ್ಣದ ವೇಷಧಾರಿಯಾಗಿದ್ದಂತಹ ಧರ್ಮಸ್ಥಳ ಗೋಪಾಲಕೃಷ್ಣ ಭಟ್ ಇವರ ಮಗಳು. ಹಾಗೆ ನನ್ನ ಮಡದಿ ಇಂದಿನ ದಿನ ಶ್ರೀದೇವಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಹಾಗೆ
ಶುಂಭನ ಪಾತ್ರದಲ್ಲಿ ಬಡಕಿಲ ಪ್ರಭಾಕರ ಬೆರ್ನಾಜೆ ಇವರು ತನ್ನ ಬಾಲ್ಯದಿಂದ ಕಾಲೇಜು ಜೀವನದಿಂದ ಬಣ್ಣದ ವೇಷಧಾರಿಯಾಗಿ ರಂಗದಲ್ಲಿ ಕಾಣಿಸಿಕೊಂಡಿದ್ದವರು. ಹವ್ಯಾಸಿ ವೇಷಧಾರಿ ಅರ್ಥಧಾರಿಯೂ ಕೂಡ. ಅವರು ಈ ದಿನ ಶುಂಭನ ಪಾತ್ರದಲ್ಲಿ ನಿಮ್ಮೆದುರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಸುಗ್ರೀವನ ಪಾತ್ರದಲ್ಲಿ ಬಡಗಿಲ ಅರ್ಮಗಣಪತಿ ಭಟ್ ಕರ್ನಾಟಕ ಉದ್ಯೋಗದಲ್ಲಿ ವಕೀಲರು, ನಮಗೆಲ್ಲರಿಗೂ ಪರಿಚಯ. ಸಂಘ ಸಂಸ್ಥೆಯ ಹಲವಾರು ಜವಾಬ್ದಾರಿಗಳಲ್ಲಿ ಮತ್ತು ದೇವಸ್ಥಾನದ ಉತ್ತಮ ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು. ಅವರು ಮಂತ್ರಿ ಸುಗ್ರೀವನ ಪಾತ್ರದಲ್ಲಿ ನಮ್ಮೆದುರು ಕಾಣಿಸಿಕೊಂಡಿದ್ದಾರೆ. ಹಾಗೆ ರಕ್ತಬೀಜನ ಪಾತ್ರದಲ್ಲಿ ನಾನು ಗಣರಾಜ ಭಟ್ ಬಡಗಿಲ ಕರ್ನಾಟಕ ಕಾಣಿಸಿಕೊಂಡಿದ್ದೇನೆ. ನಾವೆಲ್ಲ ಇಲ್ಲಿಯ ಕಾರ್ಯಕರ್ತರು, ತಾಯಿಯ ಸೇವಕರು, ಹಾಗೆ ನಿಲಯದ ಕಲಾವಿದರು. ನಮ್ಮನ್ನೆಲ್ಲ ಈವರೆಗೂ ಕಲಾರಾಧನೆಯಲ್ಲಿ ಪೋಷಿಸ್ತಾ ಬಂದವಳು ತಾಯಿ ವನದುರ್ಗೆ ಹಾಗೂ ರಕ್ತೇಶ್ವರಿ ಗುಳಿಗ ದೇವರು ಹಾಗೂ ಕೆರಿಗದ ಸತ್ಯಗಳು. ಇವರ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಹಾಗೂ ಇಷ್ಟು ಹೊತ್ತು ಆಲಿಸಿದಂತಹ ತಮ್ಮೆಲ್ಲರಿಗೂ ಕೂಡ ನಮ್ಮ ನಿಲಯದ ವತಿಯಿಂದ ಅನಂತ ಧನ್ಯವಾದಗಳು. ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹಿಮ್ಮೇಳದ ಕಲಾವಿದರಲ್ಲಿಯೂ ಕೇಳಿಕೊಳ್ಳುತ್ತಾ, ಪ್ರತಿ ವರ್ಷವೂ ನೀವು ಕೂಡ ಬಂದು ಆಗಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಯಕ್ಷಗಾನದ ಈ ಕಥಾನಕಕ್ಕೆ ಮಂಗಳವನ್ನು ಹಾಡುವರೆ ಸಭ್ಯರಾದ ತಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ಭಾಗವತನಲ್ಲಿ ವಿನಂತಿಸಿಕೊಳ್ತೇನೆ. ಯಕ್ಷಗಾನ ಗೆಲ್ಗೆ ಜೈ ಭಾರತ. ನಮೋಸ್ತುತೆ ವನ ದುರ್ಗೆ ದೇವಿ ನಮೋಸ್ತುತೆ. ದುರುಳ ಜುಂಬಾನು ತಾನು ಕಿರಿಯನೇ ಜುಂಬಾನು ಸುರರ ಬಾತು ಸಲಮನು ಪಡೆಯಿಡುತ್ತಿದೆ. ಗುರುಚಿದಾನಂದ ಭಾರತಿ ದೇವಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ 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 ಜನ ನಿಮ್ಮ ಗುಣಾಂಬಿಕೆ ಆರತಿಯ ಕನಸಳು ಬರಲು ಪಾವನಾಂಬುಲದಾರನಿಗೆ ಔಷಧಿ ಭಗುತರ ಹೊರಟಮಗೆ ಆರತಿ